Hello everyone, welcome back to another vlog. ನನ್ನ ಹೋದ ವ್ಲಾಗ್ಸ್ ಅಲ್ಲಿ ನಾನು ನಿಮಗೆ ನನ್ನ ಕಂಚಿ ರೇಷ್ಮೆ ಸಾರಿ ಕಲೆಕ್ಷನ್ ಮತ್ತೆ ಫ್ಯಾನ್ಸಿ ಸಾರಿ ಕಲೆಕ್ಷನ್ಸ್ ನ ತೋರಿಸಿದ್ದೆ. ಹಾಗೇನೇ ನನ್ನ ಕಾಟನ್ ಸಾರೀಸ್ ಮತ್ತೆ ಮೈಸೂರು ಸಿಲ್ಕ್ ಸಾರೀಸ್ ಕಲೆಕ್ಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ನಿಮಗೆಲ್ಲ ಪ್ರಾಮಿಸ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಕಾಟನ್ ಮೈಸೂರು ಸಿಲ್ಕ್ ಮತ್ತೆ ಬನಾರಸಿ ಪ್ರಿಂಟ್ ಸಿಲ್ಕ್ ಸಾರೀಸ್ ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಯಾವ ಸಾರಿ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಅಲ್ಲಿ ಬರೆಯೋದು ಮಾತ್ರ ಮರಿಬೇಡಿ. ಈಗ ನಾನು ತೋರಿಸ್ತಿರೋ ಮೊದಲನೇ ಸಾರಿ ಕಂಪ್ಲೀಟ್ಲಿ ಪ್ಯೂರ್ ಕಾಟನ್ ಅಲ್ಲ, ಕಾಟನ್ ಜೊತೆ ಸ್ವಲ್ಪ ಸಿಲ್ಕ್ ಮಿಕ್ಸ್ ಆಗಿದೆ. ಇದರಲ್ಲಿ ಜರಿ ಕೂಡ ಇದೆ ಬಾರ್ಡರಲ್ಲಿ. ತುಂಬಾ ಎತ್ನಿಕ್ ವೇರ್ ಅಂತ ಹೇಳ್ಬೋದು. ಇದು ಪೂಜೆಗಳಿಗೆ ಅಥವಾ ಟ್ರೆಡಿಷ್ನಲ್ ಪಾರ್ಟೀಸ್ಗೆ, ಟ್ರೆಡಿಷ್ನಲ್ ಫಂಕ್ಷನ್ಸ್ಗೆ ಎಲ್ಲ ಉಟ್ಕೋಬೋದು. ತುಂಬಾ ಗ್ರ್ಯಾಂಡ್ ವರ್ಕ್ ಆಗಲಿ ಗ್ರ್ಯಾಂಡ್ ಡಿಸೈನ್ ಆಗಲಿ ಏನೂ ಇಲ್ಲ. ಸೊ ಬ್ಲೌಸ್ಗೂ ನಾನು ಏನೂ ಡಿಸೈನ್ ಮಾಡಿಸಿಲ್ಲ. ಇದು ನನಗೆ ಅಮ್ಮ ಕೊಡಿಸಿದ ಸೀರೆ. ಮದುವೆ ಟೈಮಲ್ಲಿ ಅಮ್ಮ ನನಗೆ ಪ್ಲೇನ್ ಸ್ಯಾರೀಸ್, ಸಿಂಪಲ್ ಸ್ಯಾರೀಸ್ ಕೆಲವೊಂದು ಇರಬೇಕು, ಯಾರಾದರೂ ಮನೆಗೆ ಡಿನ್ನರ್ಗೆ ಲಂಚ್ಗೆ ಎಲ್ಲ ಇನ್ವೈಟ್ ಮಾಡಿದಾಗ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಡ್ರೆಸ್ಅಪ್ ಆಗಿ ಹೋಗಬೇಕಂದ್ರೆ ಈ ಥರ ಸ್ಯಾರೀಸ್ ಯೂಸ್ ಆಗುತ್ತೆ ಅಂತ ಕೊಡಿಸಿದ್ದು. ಇದರ ಸೆರ್ಗು ಕೂಡ ತುಂಬಾ ಸಿಂಪಲ್ ಆಗಿದೆ. ಗೋಲ್ಡನ್ ಕಲರ್ ಜರಿ ಇದೆ ಸೆರ್ಗಲ್ಲಿ, ಅದು ಬಿಟ್ಟು ಬೇರೆ ಏನೂ ಡಿಸೈನ್ ಇಲ್ಲ. ವೇರ್ ಮಾಡಿದ್ರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಇದಕ್ಕೂ ನಾನು ಎಲ್ಬೋ ಲೆಂತ್ ಬ್ಲೌಸ್ ಹೊಲಿಸಿದ್ದೀನಿ. ಹತ್ತಿರದಿಂದ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗೋಲ್ಡನ್ ಜರಿ ಜೊತೆ ಲೈಟಾಗಿ ಪಿಂಕ್ ಕಲರ್ ಥ್ರೆಡ್ ಕೂಡ ಮಿಕ್ಸ್ ಆಗಿರೋದ್ರಿಂದ ಪಿಂಕಿಶ್ ಗೋಲ್ಡನ್ ಥರ ಕಾಣುತ್ತೆ. ಇದು ಶೇಡ್ ಬಿಸಿಲಲ್ಲಂತೂ ತುಂಬಾ ಒಂಥರ ಎರಡೆರಡು ಕಲರ್ ಕಾಣುತ್ತಲ್ಲ ಆ ಥರ ಕಾಣುತ್ತೆ. ಇದನ್ನ ನಾನು ಮದುವೆ ಆಗಿದ್ದ ಹೊಸರಲ್ಲಿ ನಮ್ಮ ಅಪ್ಪಾಜಿ ಕಲೀಗ್ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ರು ನನಗೆ ಕಾರ್ತಿಕ್ಗೆ. ಅವಾಗ ಉಟ್ಕೊಂಡು ಹೋಗಿದ್ದೆ. ತುಂಬಾ ಕಾಂಪ್ಲಿಮೆಂಟ್ ಸಿಕ್ಕಿತ್ತು ಉಟ್ಕೊಂಡಾಗ. ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಸ್ಯಾರಿ ಇದು ಕೂಡ ಪಿಂಕ್ ಕಲರೇ, ಬಟ್ ಇದು ಕಂಪ್ಲೀಟ್ಲಿ ಕಾಟನ್ನು. ವೇರ್ ಮಾಡೋಕ್ಕೆ ತುಂಬಾ ಕಂಫರ್ಟೇಬಲ್ಲು. ಸಮ್ಮರಲ್ಲಂತೂ ಹೇಳಿ ಮಾಡಿಸ್ದಾಗಿದೆ. ಬಟ್ ಸ್ಟಿಲ್ ಕಾಟನ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಸಿಂಪಲ್ ಅಂತ ಅನಿಸುತ್ತೆ. ಬಟ್ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಯಾಕಂದರೆ ಇದ್ರ ಮೇಲೆ ಫ್ಲವರ್ ಪ್ರಿಂಟ್ ಕೂಡ ಇದೆ, ಅಂದರೆ ಥ್ರೆಡ್ ವರ್ಕಲ್ಲಿ ಮಾಡಿರೋದು. ಹಾಗೆ ಬಾರ್ಡರ್ ಯೆಲ್ಲೋ ಗೋಲ್ಡನ್ ಕಲರ್ ಇರೋದ್ರಿಂದ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಇದನ್ನು ನಾನು ನಮ್ಮ ಅಮ್ಮನ ಫ್ರೆಂಡ್ ಮೊಮ್ಮಗಳ ನಾಮಕರಣ ಸೆರೆಮನಿಗೆ ಹಾಕ್ಕೊಂಡಿದ್ದೆ. ಇದು ನನಗೆ ಕಾರ್ತಿಕ್ ಅವ್ರ ಅತ್ತೆ, ಅಂದರೆ ನನಗೆ ದೊಡ್ಡಮ್ಮ ಆಗಬೇಕು. ಅವರು ಮೊದಲನೇ ಸಲ ಮದುವೆ ಆದಮೇಲೆ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಬರುವಾಗ ಕುಂಕುಮದ ಜೊತೆಗೆ ಅಂತ ಈ ಸ್ಯಾರಿ ಕೊಟ್ಟಿದ್ದು. ನಾನು ಸ್ವಾತಿ ಮದುವೆ ಟೈಮಲ್ಲಿ ಕೂಡ ಅದು ಒಂದು ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ದೆ. ತುಂಬಾ ಇಷ್ಟ ನನಗೆ ಈ ಸ್ಯಾರಿ. ವೆರಿ ವೆರಿ ಕಂಫರ್ಟಬಲ್ ಟು ವೇರ್. ಇದರ ಬ್ಲೌಸ್ ಸ್ಲೀವ್ಸ್ಗೆ ಆಲ್ರೆಡಿ ಅದರಲ್ಲೇ ಡಿಸೈನ್ ಇರೋದ್ರಿಂದ ನಾನೇನು ಜಾಸ್ತಿ ಡಿಸೈನ್ ಮಾಡ್ಸೋಕೆ ಹೋಗಲಿಲ್ಲ. ಇದೆಲ್ಲ ಸಿಂಪಲ್ ಅಕೇಶನ್ಸ್ಗೆ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಬ್ಲೌಸಿಗೆ ವರ್ಕ್ ಎಲ್ಲ ಮಾಡಿಸ್ಬಿಟ್ರೆ ಗ್ರ್ಯಾಂಡ್ ಅಕೇಶನ್ಗೆ ಹಾಕ್ಕೋಬೇಕು. ಸೊ ನಾನೇನು ವರ್ಕ್ ಮಾಡ್ಸೋಕೆ ಹೋಗಿಲ್ಲ. ಈಗ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದ್ರ ಬಾರ್ಡರ್ ಹೇಗಿದೆ, ಹಾಗೆಯೇ ಫ್ಲವರ್ ಥ್ರೆಡ್ ವರ್ಕ್ ಹೇಗಿದೆ ಅಂತ. ಇದ್ರ ಮೇಲೆ ಗ್ರೀನ್, ಪರ್ಪಲ್ ಮತ್ತು ಡಾರ್ಕ್ ಪಿಂಕ್ ಈ 3 ಕಲರ್ಸಿಂದ ಫ್ಲವರ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ತುಂಬಾ ಎಲಿಗೆಂಟ್ ಸ್ಯಾರಿ ಇದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ರೆಡ್ ಕಲರ್ ಕಾಟನ್ ಸ್ಯಾರಿ, ಬಟ್ ಇದ್ರ ಬಾರ್ಡರಲ್ಲಿ ಮತ್ತು ಸೆರ್ಗಲ್ಲಿ ಮಾತ್ರ ಸಿಲ್ಕ್ ಮಿಕ್ಸ್ ಮಾಡಿದ್ದಾರೆ. ಪೂರ್ತಿ ಸ್ಯಾರಿ ಪ್ಯೂರ್ ಕಾಟನ್ನು. ಇದು ಕುಬೇರನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದಕ್ಕೂ ಮುಂಚೆ ತೋರಿಸಿದ್ದ 2 ಸ್ಯಾರಿನೂ ನನಗೆ ಎಲ್ಲಿ ತೊಗೊಂಡಿದ್ದು ಅಂತ ಗೊತ್ತಿಲ್ಲ, ಯಾಕಂದರೆ 2 ಗಿಫ್ಟ್ ಕೊಟ್ಟಿರೋದು. ಅಮ್ಮ ಒಂದು, ಆಮೇಲೆ ದೊಡ್ಡಮ್ಮ ಒಂದು. ಈ ಸಾರಿ ನನಗೆ ಮದುವೆ ಆದಮೇಲೆ ಬಂದಿದ್ದು ಮೊದಲನೇ ದೀಪಾವಳಿಗೆ ಕಾರ್ತಿಕ್ ಕೊಡಿಸಿದ ಸ್ಯಾರಿ. ಕಾರ್ತಿಕಿಗೆ ನಂಗೊಂದು ರೆಡ್ ಸ್ಯಾರಿ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ನಾವು ರೇಷ್ಮೆ ಸೀರೆ ತೊಗೊಳಕ್ಕೆ ಅಂತ ಹೋದ್ವಿ. ಬಟ್ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಗಿಬಿಡ್ತು. ರೇಷ್ಮೆ ಸ್ಯಾರಿ ಆದರೆ ತುಂಬಾ ಅನ್ಕಂಫರ್ಟೇಬಲ್ಲು, ಸಮ್ಮರಲ್ಲಿ ಎಲ್ಲ ವೇರ್ ಮಾಡೋಕ್ಕೆ. ಈ ಟೈಪ್ ಸ್ಯಾರೀಸ್ ಜಾಸ್ತಿ ಇದ್ದರೆ ತುಂಬ ಅಕೇಶನ್ಸಿಗೆ ಯೂಸ್ ಆಗುತ್ತೆ. ರೇಷ್ಮೆ ಸೀರೆಗಿಂತ ಇದೇ ಜಾಸ್ತಿ ಯೂಸ್ ಆಗೋದು ಅಂತ ತೊಗೊಂಡಿದ್ದು. ಇದ್ರ ಕಾಸ್ಟ್ ಅರೌಂಡ್ 4000 to 4500 ಇತ್ತು ಅನಿಸುತ್ತೆ. ಅಷ್ಟು ಕ್ಲಿಯರಾಗಿ ನೆನಪಿಲ್ಲ, ಬಟ್ ಅದೇ ರೇಂಜಲ್ಲಿತ್ತು. ಇದ್ರ ಸೆರ್ಗಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ಬಟ್ ಪೂರ್ತಿ ಸ್ಯಾರಿ ಸಿಂಪಲ್ಲು. ಬಾರ್ಡರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಒಂಥರ ಡಾರ್ಕ್ ಗ್ರೇ ಅಥವಾ ಬ್ಲ್ಯಾಕಿಶ್ ಕಲರಲ್ಲಿ ಫ್ಲವರ್ಸ್ ಇದೆ. ಅದು ಥ್ರೆಡ್ ವರ್ಕ್ ಅಲ್ಲ, ಪ್ರಿಂಟೆಡ್ಡು. ಈ ಸ್ಯಾರಿನ ನೀವು ನನ್ನ ಸಿಂಪಲ್ ಮೇಕಪ್ ಲುಕ್ ವ್ಲಾಗಲ್ಲಿ ನೋಡಿರ್ಬೋದು ಹಾಕ್ಕೊಂಡಿರೋದನ್ನು. ಇಲ್ಲೇ ನಮ್ಮ ಮನೆ ಹತ್ರ ನಮ್ಮ ನೇಬರ್ ಆಂಟಿ ಅವರ ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿದ್ದೆ. ಅದಕ್ಕೂ ಮುಂಚೆ ಅಂದರೆ ನಾನು ಮೊದಲನೇ ಸಲ ಈ ಸೀರೆ ಉಟ್ಟಿದ್ದು ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಪಾರ್ಟಿಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಪಾರ್ಟಿ ಇತ್ತು. ಸೊ ಈ ಗೋಲ್ಡನ್ ವರ್ಕ್ ಎಲ್ಲ ನೈಟ್ ಲೈಟಿಂಗಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ಈ ರೀತಿ ಸಿಂಪಲ್ ಆಗಿದೆ. ಗೋಲ್ಡನ್ ಟಚ್ ಕೊಟ್ಟಿದ್ದಾರೆ ಸ್ಲೀವ್ಸಿಗೆ. ನಾನು ಯಾವುದೇ ರೀತಿ ವರ್ಕ್ ಮಾಡಿಸಿಲ್ಲ. ಹಾಗೆಯೇ ಬ್ಲ್ಯಾಕ್ ಲೈನ್ಸ್ ಕೂಡ ಇದೆ. ಕಾಂಟ್ರಾಸ್ಟ್ ಆಗಿ ಕಾಣುತ್ತೆ. ಇದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸ್ವಲ್ಪ ರಿಂಕಲ್ ಆಗೋಗಿದೆ. ಈ ಥರದನ್ನೆಲ್ಲ ಡ್ರೈ ಕ್ಲೀನಿಗೆ ಕೊಡಬೇಕು. ಸೊ ಒಂದಷ್ಟು ಸ್ಯಾರೀಸ್ನ ಎತ್ತಿಟ್ಟಿದ್ದೀನಿ ಡ್ರೈ ಕ್ಲೀನಿಗೆ ಕೊಡೋಕ್ಕೆ ಒಟ್ಟಿಗೆನೆ ಅಂತ.
ನೋಡಿ ಒಂಥರ ಟ್ರೆಡಿಷ್ನಲ್ ಸ್ಯಾರಿಯಲ್ಲಿ ಮಾಡರ್ನ್ ಟಚ್ ಕೊಟ್ಟಿರೋ ಹಾಗಿದೆ ಈ ಬಾರ್ಡರ್ ಮೇಲಿರೋ ಡಿಸೈನು. ಲೈಟ್ ಗ್ರೀನ್ ಕಲರ್ ಕೂಡ ಇದೆ, ಹಾಗೆಯೇ ಇನ್ನೂ ಕೆಳಗಡೆ ಬಾರ್ಡರ್ ತುದಿಯಲ್ಲಿ ಯೆಲ್ಲೋ ಕಲರ್ ಕೂಡ ಇದೆ. ಸೊ ಡಿಫ್ರೆಂಟ್ ಅನಿಸ್ತು, ಅದಕ್ಕೆ ತೊಗೊಂಡಿದ್ದು. ಈ ಎಲ್ಲ ಸ್ಯಾರೀಸಲ್ಲೂ ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬಾಟಲ್ ಗ್ರೀನ್ ಕಲರ್ ಸ್ಯಾರಿ. ಇದನ್ನು ನಾನು ಸ್ವಾತಿ ಮದುವೆ ಚಪ್ರದ ಪೂಜೆ ದಿನ ಹಾಕ್ಕೊಂಡಿದ್ದೆ. ತುಂಬ ಜನ ಚಪ್ರದ ಪೂಜೆ ದಿನ ಬ್ಲ್ಯಾಕ್ ಕಲರ್ ಸ್ಯಾರಿ ಉಟ್ಕೋಬಾರ್ದು ಅಂತ ಕಮೆಂಟ್ ಮಾಡಿದರು. ಬಟ್ ಇದು ಬ್ಲ್ಯಾಕ್ ಕಲರ್ ಸ್ಯಾರಿನೇ ಅಲ್ಲ, ಬಿಸಿಲಲ್ಲಿ ಮತ್ತು ವಿಡಿಯೋದಲ್ಲೂ ಕೂಡ ಕೆಲವರಿಗೆ ಬ್ಲ್ಯಾಕ್ ಥರ ಕಾಣಿಸ್ತಾ ಇರ್ಬೋದು. ತುಂಬಾ ಡಾರ್ಕ್ ಗ್ರೀನ್ ಇದು. ಹತ್ತಿರದಿಂದ ನೋಡಿದ್ರೆ ಅಷ್ಟೇ ಗ್ರೀನ್ ಅಂತ ಗೊತ್ತಾಗುತ್ತೆ, ದೂರದಿಂದ ಬ್ಲ್ಯಾಕ್ ಅನಿಸುತ್ತೆ. ಇದು ಡಿಫ್ರೆಂಟ್ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಈ ಕಲರ್ ಸೆಲೆಕ್ಟ್ ಮಾಡಿದ್ದೆ. ಇದು ನನಗೆ ಅತ್ತೆ ಕೊಡಿಸಿದ್ದು. ನಮ್ಮ ಎಂಗೇಜ್ಮೆಂಟ್ ಮತ್ತು ಮದುವೆಗೂ ಮುಂಚೆ ಒಂದ್ಸಲ ನಾನು ಮನೆಗೆ ಹೋಗಿದ್ದೆ. ಮೊದಲನೇ ಸತಿ ಮದುವೆ ಎಲ್ಲ ಮಾತುಕತೆ ಆದಮೇಲೆ ಮನೆಗೆ ಬಂದಿದ್ಯಾ ಅಂತ ಹೋಗ್ತಾ ಸೀರೆ ಕೊಡಿಸ್ಬೇಕು ಅಂತ ಕೊಡಿಸಿದ್ರು. ಇದು PSR ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಶಿವಮೊಗ್ಗ. ಅಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ಕಾಟನ್ ಸ್ಯಾರೀಸ್ದು. ಇದ್ರ ರೇಂಜ್ ಅರೌಂಡ್ 800 to 1000 rupees ಬರುತ್ತೆ. ಇದ್ರ ಬಾರ್ಡರ್ ಉದ್ದ ಇರೋದ್ರಿಂದ ನೀವು ಹೈಟ್ ಇರೋರಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಉಟ್ಕೊಂಡಾಗ. ಶಾರ್ಟ್ ಇರೋರ್ಗೂ ಚೆನ್ನಾಗಿ ಕಾಣುತ್ತೆ. ಅರ್ಧ ಗ್ರೀನ್ ಕಲರ್ ಅರ್ಧ ಗೋಲ್ಡನ್ ಕಲರ್ ಥರ ಕಾಣುತ್ತೆ. ತುಂಬಾ ಡಿಫ್ರೆಂಟಾಗಿ ಇರುತ್ತೆ ಇದು. ಪೋಸ್ಟರ್ಸಲ್ಲೆಲ್ಲ ನೀವು ನೋಡಿರ್ಬೋದು ಈ ಟೈಪ್ ಸ್ಯಾರೀಸು, ಅವಾಗ ತುಂಬಾ ಟ್ರೆಂಡಲ್ಲಿತ್ತು. ಇದ್ರ ಸ್ಲೀವ್ಸ್ಗೂ ಕೂಡ ನಾನು ಕಂಪ್ಲೀಟ್ಲಿ ಗೋಲ್ಡನ್ ಬಾರ್ಡರಲ್ಲೇ ಸ್ಲೀವ್ಸ್ ಹೊಲಿಸಿದ್ದೀನಿ. ಇದನ್ನು ನಮ್ಮ ಮನೆ ಗೃಹ ಪ್ರವೇಶದ ಹಿಂದಿನ ದಿನ ಹೋಮ ಇತ್ತು, ಅವತ್ತಿನ ದಿನ ಉಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಸೆಂಟರಲ್ಲಿ ಒಂದು ಗೋಲ್ಡನ್ ಪಟ್ಟಿ ಥರ ಕೊಟ್ಟಿದ್ದಾರೆ. ಕಾಟನ್ ಕಂಪ್ಲೀಟ್ಲಿ ಪ್ಯೂರ್ ಕಾಟನ್ ಇದು. ಬಾರ್ಡರಲ್ಲಿ ಮಾತ್ರ ಸಿಲ್ಕ್ ಮಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ವೆರಿ ವೆರಿ ಕಂಫರ್ಟೇಬಲ್ ಅನಿಸುತ್ತೆ ವೇರ್ ಮಾಡಿದಾಗ. ಒಂಚೂರು ಚುಚ್ಚೋದಾಗಲಿ ಒಂಥರ ಅನ್ಕಂಫರ್ಟೇಬಲ್ ಆಗಲಿ ಎಲ್ಲೂ ಏನೂ ಫೀಲ್ ಆಗೋದಿಲ್ಲ. ಇದರಲ್ಲಿ ಇನ್ನೂ ಕಲರ್ಸ್ ಕೂಡ ಇತ್ತು, ಬಟ್ ಇಷ್ಟು ಡಾರ್ಕ್ ಗ್ರೀನ್ ನನ್ನ ಹತ್ರ ಇರಲಿಲ್ಲ. ಈ ರೀತಿ ನಿಮ್ಮ ಹತ್ರನೂ ಒಂದು ಕಲೆಕ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಡಾರ್ಕ್ ಬ್ಲೂ ಅಥವಾ ಡಾರ್ಕ್ ಗ್ರೀನ್, ಆಲ್ಮೋಸ್ಟ್ ಬ್ಲ್ಯಾಕ್ ಅನಿಸ್ಬೇಕು, ಬಟ್ ಬ್ಲ್ಯಾಕ್ ಇರಬಾರ್ದು. ಈ ರೀತಿ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ. ನೆಕ್ಸ್ಟ್ ತೋರಿಸ್ತಾ ಇರೋ ಸ್ಯಾರಿ ನನಗೆ ಅತ್ತೆ ಕೊಡಿಸಿದ್ದು ಹೋದ ದೀಪಾವಳಿಗೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತ ನಿಮಗೆ ಇದನ್ನು ಹತ್ತಿರದಿಂದ ತೋರಿಸ್ದಾಗ ಗೊತ್ತಾಗುತ್ತೆ. ಇದು ಗ್ರೀನ್ ಮತ್ತು ಬ್ಲೂ ಎರಡೂ ಕಲರ್ ಥ್ರೆಡ್ಸ್ ಯೂಸ್ ಮಾಡಿರೋದ್ರಿಂದ ಡಬಲ್ ಕಲರ್ ಟೈಪ್ ಕಾಣುತ್ತೆ. ಬಾರ್ಡರಲ್ಲಿ ಗೋಲ್ಡ್ ಕಲರ್ ಇರೋದ್ರಿಂದ ತುಂಬಾ ಟ್ರೆಡಿಷ್ನಲ್ ಲುಕ್ ಕೂಡ ಕೊಡುತ್ತೆ. ಇದು ಮೆಟೀರಿಯಲ್ ಹೆಸರು ತುಂಬಾ ಯುನೀಕ್ ನೇಮ್ ಇದೆ, ನಂಗೆ ನೆನಪಾಗ್ತಾ ಇಲ್ಲ. ಸೇಮ್ ಇದರಲ್ಲೇ ಗ್ರೇ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿ ಸ್ವಾತಿಗೆ ಸೀರೆ ಕೊಡಿಸಿದ್ರು ದೀಪಾವಳಿಗೆ ಅತ್ತೆ. ನನಗೆ ಈ ಕಲರ್ ಸೆಲೆಕ್ಟ್ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೆಲೆಕ್ಷನ್ಗೆ ನಾನು ಹೋಗಿರಲಿಲ್ಲ, ಬಟ್ ತುಂಬಾ ಇಷ್ಟ ಆಗಿತ್ತು. ತೋರಿಸಿದ ತಕ್ಷಣ ಇಷ್ಟ ಆಗೋಯ್ತು. ಇದ್ರ ಸೆರ್ಗಲ್ಲಿ ಗ್ರೀನ್ ಕಲರ್ ಕೂಡ ಇದೆ. ಈ ಸೀರೆಗೆ ಕುಚ್ಚು ನಾನು ಹಾಕ್ಸಿದ್ದಲ್ಲ, ಸೀರೆಯಲ್ಲೇ ಆಲ್ರೆಡಿ ಬಂದಿದ್ದು. ಈ ಸೀರೆನ ನಾನು ನಮ್ಮ ಮನೆ ಅಂದರೆ ಸ್ವಾತಿ ಮದುವೆ ಆದ ತಕ್ಷಣ ನಮ್ಮ ಮನೇಲಿ ಒಂದು ಬೀಗ್ರೂಟ ಇಟ್ಕೊಂಡಿದ್ವಿ, ಅವತ್ತಿನ ದಿನ ಹಾಕ್ಕೊಂಡಿದ್ದೆ. ವೇರ್ ಮಾಡೋಕ್ಕೂ ತುಂಬಾ ಕಂಫರ್ಟೇಬಲ್ಲು, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಸಿಂಪಲ್ ಅಕೇಶನ್ಸ್ಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಈ ಥರನೂ ವೇರ್ ಮಾಡ್ಬೋದು. ಈಗ ನಾನು ತೋರಿಸ್ತಾ ಇರೋದು ಸೆರ್ಗಿನ ಪಾರ್ಟು ಹತ್ತಿರದಿಂದ. ಈ ಗ್ರೀನ್ ಕಲರ್ ಕಾಣಿಸ್ತಾ ಇತ್ತಲ್ಲ ಸೆರ್ಗಲ್ಲಿ, ಅದ್ರ ಮೇಲೆ ಕೂಡ ಲೋಟಸ್ ಪ್ರಿಂಟ್ ಇದೆ. ಚಿಕ್ಕದಾಗಿ ಹತ್ತಿರದಿಂದ ಮಾತ್ರ ಕಾಣುತ್ತೆ. ಹಾಗೆ ಬಾರ್ಡರಲ್ಲಿರೋ ಗೋಲ್ಡನ್ ಕಲರ್ ಮೇಲೂ ಕೂಡ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಇದೆ. ತುಂಬಾ ಚಿಕ್ಕ ಡಿಸೈನ್ಸು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಬ್ಲೌಸ್ಗೆ ಸೀರೆ ಬಾರ್ಡರ್ ಥರನೇ ಸ್ಲೀವ್ಸ್ಗೂ ಸೇಮ್ ಬಾರ್ಡರ್ ಕೊಟ್ಟಿದ್ರು, ಅದನ್ನೇ ಹಿಡಿಸಿ ಹೊಲಿಸಿದ್ದೀನಿ. ಯಾವುದೇ ಡಿಸೈನ್ ಮಾಡಿಸಿಲ್ಲ. ಈ ಬ್ಲೌಸ್ ಮೇಲಿರೋ ಪ್ರಿಂಟ್ ಹೇಗಿದೆ ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಟೈಪ್ ಇದೆ, ಚಿಕ್ಕ 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 ಡಿಸೈನ್ಸು. ಹಾಗೆಯೇ ಈ ಗ್ರೀನ್ ಕಲರ್ ಮೇಲೂ ಕೂಡ ಕಾಂಟ್ರಾಸ್ಟ್ ಆಗಿದೆ. ಇದು ಸೀರೆದಲ್ಲಿ ಬ್ಲೂ ಕಲರ್ ಜಾಸ್ತಿ ಇದೆ, ಬ್ಲೌಸಲ್ಲಿ ಗ್ರೀನ್ ಕಲರ್ ಥ್ರೆಡ್ ಜಾಸ್ತಿ ಇದೆ. ಸೊ ಕಾಂಟ್ರಾಸ್ಟ್ ಆಗಿ ಕಾಣುತ್ತೆ. ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಸ್ಯಾರಿ ಕಂಪ್ಲೀಟ್ಲಿ ಪ್ಯೂರ್ ಕಾಟನ್. ಇದು ನನಗೆ ಮಾವ ತಂದು ಕೊಟ್ಟಿದ್ದು ಚಂಡೀಗಢ್ಗೆ ಹೋದಾಗ. ನನಗೊಂದು, ಅತ್ತೆಗೊಂದು ಮತ್ತು ಸ್ವಾತಿಗೊಂದು 3 ಸ್ಯಾರಿ ತಂದಿದ್ರು. ನನಗೆ ಮಾವ ಸೆಲೆಕ್ಷನ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಪ್ಯೂರ್ ಕಾಟನ್ ಅಂದರೆ ಸ್ಟಾರ್ಚ್ ಎಲ್ಲ ಹಾಕಿರ್ತಾರೆ, ಸೊ ವೇರ್ ಮಾಡಿದಾಗ ಸ್ವಲ್ಪ ಹರಡ್ಕೊಳ್ಳುತ್ತೆ ಅಂತ ಏನೂ ಇಲ್ಲ. ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿ ಕೂರುತ್ತೆ ಉಟ್ಕೊಂಡಾಗ. ಇದನ್ನು ನಾನು ಇನ್ನೊಬ್ಬರು ಮಾವನ ಮನೆಯಲ್ಲಿ ಮಾರಿ ಹಬ್ಬ ಇತ್ತು, ಮಾರಮ್ಮನ ಪೂಜೆ ಎಲ್ಲ ಮಾಡ್ತಾರಲ್ಲ, ಅವತ್ತಿನ ದಿನ ಉಟ್ಕೊಂಡಿದ್ದೆ. ತುಂಬಾ ಕಂಫರ್ಟೇಬಲ್ ಅನಿಸ್ತಿತ್ತು. ನಾನು ಇಲ್ಲಿಂದ ಆ್ಯಕ್ಚುಲಿ ಜರ್ನಿ ಮಾಡ್ತಾನೆ ಇದನ್ನೇ ಉಟ್ಕೊಂಡು ಹೋಗಿದ್ದೆ. ನಂಗೆ ಜರ್ನಿಯಲ್ಲೂ ಕೂಡ ಏನೂ ತೊಂದರೆ ಆಗಲಿಲ್ಲ, ಅಷ್ಟು ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು. ಇದ್ರ ಮೇಲೆ ಅಂದರೆ ಇದು ಆ್ಯಕ್ಚುಯಲ್ ಕಲರ್ ಇರೋದು ಲೈಟ್ ಬ್ರೌನ್ ಕಲರು, ಅದ್ರ ಮೇಲೆ ಲೈಟ್ ಪರ್ಪಲ್ ಮತ್ತು ವೈಟ್ ಕಲರ್ ಇದನ್ನೆಲ್ಲ ಯೂಸ್ ಮಾಡಿ, ಗ್ರೇ ಕಲರ್ ಕೂಡ ಯೂಸ್ ಮಾಡಿ ಚಿಕ್ಕ ಚಿಕ್ಕದಾಗಿ ಡಿಸೈನ್ಸ್ ಇದೆ. ನಿಮಗೆ ಹತ್ತಿರದಿಂದ ತೋರಿಸಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಾರ್ಡರ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ, ಬ್ಲೌಸ್ ಕೂಡ ಡಿಫ್ರೆಂಟ್ ಆಗಿದೆ, ಎಲ್ಲನೂ ಚೆನ್ನಾಗಿದೆ ಇದರಲ್ಲಿ.
ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತಾ ಇರೋದು ಸೆರ್ಗ್ ಪಾರ್ಟು. ಈ ಸೆರ್ಗಲ್ಲಿ ಚಿಕ್ಕದಾಗಿರೋ ಡಿಸೈನನ್ನು ಡಿಫ್ರೆಂಟಾಗಿ ಮಾಡಿ ಸ್ವಲ್ಪ ದೊಡ್ಡದಾಗಿ ಡಾರ್ಕ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ. ಬ್ಲೌಸ್ ಪೂರ್ತಿ ಲೈಟ್ ಬ್ರೌನ್ ಕಲರ್ ಅಲ್ಲಿದೆ. ಅದರಲ್ಲಿ ಬಾರ್ಡರ್ಗೆ ಸ್ಯಾರಿ ಬಾರ್ಡರಲ್ಲಿ ಇರೋದನ್ನೇ ಬಾರ್ಡರ್ ಆಗಿ ಕೊಟ್ಟಿದ್ದಾರೆ. ನಿಮಗೆ ಇದು ಯಾವಾಗಾದರೂ ವೇರ್ ಮಾಡಿದಾಗ ಫೋಟೋನ ಶೇರ್ ಮಾಡ್ತೀನಿ, ಹೇಗೆ ಕಾಣುತ್ತೆ ಅಂತ ಗೊತ್ತೆ. ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಸ್ಯಾರಿ ಬ್ಲ್ಯಾಕ್ ಕಲರು, ಜೆಟ್ ಬ್ಲ್ಯಾಕ್ ಕಲರು, ಅದಕ್ಕೆ ಗೋಲ್ಡನ್ ಟೆಂಪಲ್ ಬಾರ್ಡರ್ ಇದೆ. ಇದನ್ನು ನನಗೆ ಅಮ್ಮ ಕೊಡಿಸಿದ್ದು. ಫಸ್ಟಿಗೆ ತೋರಿಸಿದ್ದು ಪಿಂಕ್ ಸ್ಯಾರಿ ಮತ್ತು ಈ ಸ್ಯಾರಿ ನನಗೆ ಒಟ್ಟಿಗೆ ಕೊಟ್ಟಿದ್ದು. ಈ ಸ್ಯಾರಿನ ನಾನು ಮದುವೆ ಆಗಿ ಫಸ್ಟ್ ಟೈಮ್ ತಮಿಳ್ನಾಡುಗೆ ಬಂದಾಗ, ಅಂದರೆ ಗಂಡನ ಮನೆಗೆ ಬಂದಾಗ, ಕಾರ್ತಿಕ್ ಕಲೀಗೊಬ್ಬರು ಅವ್ರ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ರು. ಅವ್ರ ಮನೆಗೆ ಹೋದಾಗ ನಾನು ಇದನ್ನು ಉಟ್ಕೊಂಡು ಹೋಗಿದ್ದೆ. ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಈ ಸ್ಯಾರಿಯಲ್ಲಿ. ಇದು ಬ್ಲ್ಯಾಕ್ ಕಲರ್ ಆದ್ರಿಂದ ತುಂಬಾ ಸ್ಲಿಮ್ ಆಗಿ ಕಾಣ್ತಾರೆ ಇದು ಉಟ್ಕೊಂಡಾಗ. ಸೊ ನೀವು ಕೂಡ ಈ ರೀತಿ ಸಿಂಪಲ್ ಪ್ಲೇನ್ ಬ್ಲ್ಯಾಕ್ ವಿತ್ ಗೋಲ್ಡ್ ಕಾಂಬಿನೇಷನ್ ಯಾವುದಾದ್ರೂ ಸ್ಯಾರಿ ತೊಗೊಳ್ಳಿ. ನಿಮಗೆ ದಪ್ಪ ಇದ್ದೀವಿ ಅಂತ ಫೀಲಿಂಗ್ ಇದ್ದರೆ ಈ ಥರ ಬ್ಲ್ಯಾಕ್ ಸ್ಯಾರೀಸ್ ಉಟ್ಕೊಂಡ್ರೆ ಸ್ಲಿಮ್ ಆಗಿ ಕಾಣ್ತೀರಾ. ಇದ್ರ ಸೆರ್ಗಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಪಟ್ಟಿ ಥರ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಡಿಸೈನ್ ಇಲ್ಲ ಇದ್ರ ಮೇಲೆ. ಒಂದು ಸೈಡ್ ಬಾರ್ಡರ್ ಪ್ಲೇನ್ ಸಿಂಪಲ್ ಆಗಿ ತೆಳ್ಳಗಿದೆ ಈ ಥರ, ಇನ್ನೊಂದು ಸೈಡ್ ಟೆಂಪಲ್ ಬಾರ್ಡರ್ ಇರೋದು ಕೆಳಗಡೆ ಬರುತ್ತೆ. ಸೆರ್ಗಲ್ಲಿ ನಾನು ಹೇಳ್ದಾಗೆ ಗೋಲ್ಡನ್ ಪಟ್ಟಿಯಲ್ಲಿ ಈ ರೀತಿ ಲೈನ್ಸ್ ಕೂಡ ಇದೆ. ಈ ಸೀರೆ ಬ್ಲೌಸ್ ಸ್ಲೀವ್ಸಲ್ಲೂ ಕೂಡ ಸೇಮ್ ಟೆಂಪಲ್ ಡಿಸೈನೇ ಇದೆ. ಹಾಗೆಯೇ ಬ್ಲೌಸ್ ಕೆಳಗಡೆ ಪಾರ್ಟಲ್ಲಿ ಚಿಕ್ಕ ಬಾರ್ಡರ್ ಇದೆಯಲ್ಲ ಅದೇ ಇದೆ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಟ್ರೆಡಿಷ್ನಲ್ ಆಗಿ ಕಾಣುತ್ತೆ. ಬಟ್ ಪೂಜೆ ಫಂಕ್ಷನ್ಸ್ಗೆಲ್ಲ ಬ್ಲ್ಯಾಕ್ ಉಟ್ಕೋಬಾರ್ದು ಅಂತಾರೆ. ಸೊ ಯಾರ ಮನೇಲಾದರೂ ಡಿನ್ನರ್ಗೆ ಅಥವಾ ಹೋಟೆಲ್ಸ್ಗೆ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಉಟ್ಕೋಬೋದು. ಆ್ಯನಿವರ್ಸರಿ ಸೆಲೆಬ್ರೇಷನ್, ಬರ್ಡೇ ಸೆಲೆಬ್ರೇಷನ್ಸ್ಗೆಲ್ಲ ಉಟ್ಕೋಬೋದು. ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಸ್ಯಾರಿ ಇದು ಕೂಡ ನನಗೆ ಅಮ್ಮ ಕೊಡಿಸಿದ್ದು. ಅಮ್ಮ ನನಗೆ ಯಾವಾಗಲೂ ಎಲ್ಲಾದರೂ ಹೋದಾಗ ಅಮ್ಮ ಸ್ಯಾರಿ ತೊಗೊಂಡಾಗ ನನಗೂ ಒಂದು ಯಾವುದಾದ್ರೂ ತೊಗೊಂಡು ಬರ್ತಾ ಇರ್ತಾರೆ. ಹಾಗೆ ಅತ್ತಿಗೆಗೂ ಕೂಡ ಏನಾದರೂ ಒಂದು ತೊಗೊಂಡು ಬರ್ತಾ ಇರ್ತಾರೆ. ಈ ಸೀರೆನ ನೀವು ನನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ ವ್ಲಾಗಲ್ಲಿ ನೋಡಿರ್ಬೋದು. ಇದನ್ನು ನಾನು ನಮ್ಮ 2nd ಆ್ಯನಿವರ್ಸರಿ ಸೆಲೆಬ್ರೇಷನ್ ದಿನ ಕೂಡ ಉಟ್ಕೊಂಡಿದ್ದೆ. ಆವತ್ತಿನ ದಿನ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಸೊ ಟ್ರೆಡಿಷ್ನಲ್ ಆಗಿ ಕಾಣ್ತಾ ಇತ್ತು. ಮನೆ ಹತ್ರ ಇರೋರೆಲ್ಲ ನಾನು ಅಪರೂಪಕ್ಕೆ ಸ್ಯಾರಿ ಉಟ್ಕೊಂಡಿರೋದು ನೋಡಿ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂದರು. ಸ್ಯಾರಿ ಮಾತ್ರ ಯಾರು ಉಟ್ಕೊಂಡ್ರು ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ಕಲರ್ ಎಲ್ಲ ಸ್ಕಿನ್ ಟೋನ್ ಅವ್ರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಥರ ತುಂಬ ಟ್ರೆಂಡಿಯಾಗಿದೆ ಈಗ. ಬಾರ್ಡರಲ್ಲಿ ಮತ್ತು ಸೆರ್ಗಲ್ಲಿ ಇರೋ ಪ್ರಿಂಟ್ನೇ ಬ್ಲೌಸಲ್ಲಿ ಕಂಪ್ಲೀಟ್ಲಿ ಗ್ರ್ಯಾಂಡ್ ವರ್ಕ್ ಥರ ಮಾಡಿಕೊಡ್ತಾರೆ. ಸೊ ಇದು ಉಟ್ಕೊಂಡಾಗ ಪ್ಲೇನ್ ಸ್ಯಾರಿಗೆ ಡಿಸೈನರ್ ಬ್ಲೌಸ್ ಉಟ್ಕೊಂಡಿರೋ ಥರ ಫೀಲ್ ಕೊಡುತ್ತೆ. ಇದು ಕೂಡ ಕಾಟನ್, 90% ಕಾಟನ್, ಬಟ್ ಸ್ವಲ್ಪ ಸಿಲ್ಕ್ ಮಿಕ್ಸ್ ಇದೆ. ಹತ್ತಿರದಿಂದ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ಹೇಗಿದೆ ಅಂತ. ಈ ರೀತಿ ಚಿಕ್ಕ ಸೆಲ್ಫ್ ಡಿಸೈನ್ ಇದೆ ಪೂರ್ತಿ ಸ್ಯಾರಿ ಮೇಲೆ, ಆರೆಂಜ್ ಕಲರ್ ಮೇಲೆ. ಬಟ್ ಬಾರ್ಡರ್ ಮೆಟೀರಿಯಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ, ತುಂಬ ಸಾಫ್ಟ್ ಫೀಲ್ ಆಗುತ್ತೆ. ಹಾಗೆಯೇ ಅಲ್ಲಲ್ಲಿ ಮಿರರ್ ಕೂಡ ಹಾಕಿದ್ದಾರೆ. ಮಿರರ್ ವರ್ಕಿಂದ ಈ ಸ್ಯಾರಿ ಇನ್ನೂ ಒಳ್ಳೆ ಲುಕ್ ಕೊಡುತ್ತೆ. ನಾನು ತೋರಿಸಿರೋ ಇಷ್ಟು ಸ್ಯಾರೀಸಲ್ಲಿ ಇನ್ನೂ ಬ್ಲೌಸ್ ಹೊಲಿಸಿಲ್ಲ, ಇನ್ನೂ ಒಂದ್ಸಲನೂ ಉಟ್ಟಿಲ್ಲ ಅಂದರೆ ಇದು ಒಂದೇ ಸ್ಯಾರಿ. ಯಾಕಂದರೆ ಇದು ನಾವು ಸ್ವಾತಿ ಮದುವೆ ಆದಮೇಲೆ ಮಂಗಳೂರಿಗೆ ಅಂತ ಹೋಗಿದ್ವಿ. ಆ ವ್ಲಾಗ್ ನೀವು ಎಲ್ಲರೂ ನೋಡಿರ್ತೀರ. ಆ ವ್ಲಾಗಲ್ಲಿ ನಾವು ಅಕ್ಕನ ಮನೆಯಲ್ಲಿ ಉಳ್ಕೊಂಡಿದ್ವಿ ಅಂತ ಹೇಳಿದ್ದೆ. ಆವತ್ತಿನ ದಿನ ವಾಪಸ್ ಬರುವಾಗ ಅಕ್ಕ ನನಗೆ ಮತ್ತು ಸ್ವಾತಿಗೆ ಮತ್ತು ಸ್ವಾತಿಯವರ ಅತ್ತೆಗೆ ಮತ್ತು ನಮ್ಮ ಅತ್ತೆಗೆ ಎಲ್ರಿಗೂ ಒಂದೊಂದು ಸ್ಯಾರಿ ಕೊಟ್ಟರು. ಅದರಲ್ಲಿ ನನಗೆ ಕೊಟ್ಟಿದ್ದು ಈ ಕಲರ್ ಸ್ಯಾರಿ. ಇದರಲ್ಲಿ ಲೈಟ್ ಗ್ರೇ ಮತ್ತು ಡಾರ್ಕ್ ಗ್ರೇ ಕಾಂಬಿನೇಷನ್ ಇದೆ. ಬಾರ್ಡರಲ್ಲಿ ಗೋಲ್ಡನ್ ಕಲರ್ ಕೂಡ ಇದೆ. ಇದನ್ನು ನಾನು ಇನ್ನೂ ಒಂದ್ಸಲನೂ ಉಟ್ಟಿಲ್ಲ, ಯಾಕಂದರೆ ಇನ್ನೂ ಬ್ಲೌಸೇ ಹೊಲಿಸಿಲ್ಲ. ಆದಷ್ಟು ಬೇಗ ಬ್ಲೌಸ್ ಹೊಲಿಸಿ ಯಾವಾಗಾದರೂ ಉಟ್ಟಾಗ ನಿಮಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಸ್ಯಾರಿ. ಯಾವಾಗ ಬ್ಲೌಸ್ ಹೊಲಿಸ್ತೀನೋ ಅನಿಸ್ತಾ ಇದೆ. ಅಮ್ಮನ ಕೈಲಿ ಕೊಟ್ಟು ಬರಬೇಕು. ಅಮ್ಮನೇ ಬ್ಲೌಸ್ ಹೊಲಿಸ್ಕೊಡೋದು ನನಗೆಲ್ಲ. ಅಲ್ಲೇ ನನಗೆ ಊರಲ್ಲಿರೋ ಟೇಲರ್ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ. ಸೊ ಅಲ್ಲೇ ಹೊಲಿಸೋದು. ಹತ್ತಿರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು, ಪ್ಯೂರ್ ಕಾಟನ್ ಸ್ಯಾರಿ. ಗೋಲ್ಡನ್ ಕಲರ್ ಪಟ್ಟಿ ಇರೋ ಹತ್ರ ಮಾತ್ರ ಸಿಲ್ಕ್ ಮಿಕ್ಸ್ ಮಾಡಿರ್ತಾರೆ. ಸೊ ವೇರ್ ಮಾಡೋಕ್ಕೆ ತುಂಬಾ ಕಂಫರ್ಟಬಲ್ಲು. ಮುಟ್ಟಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ, ಈ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ. ಸೊ ಇದಿಷ್ಟು ಕಾಟನ್ ಮತ್ತು ಕಾಟನ್ ಮಿಕ್ಸ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ಆದರೆ, ಈಗ ನಾನು ತೋರಿಸ್ತಾ ಇರೋದು ಅಮ್ಮನಿಂದ ಕದ್ಕೊಂಡು ಬಂದಿರೋ ಸ್ಯಾರೀಸು. ಅಂದರೆ ಅಮ್ಮನ ಹತ್ರ ಇರೋ ಹಳೆ ಮೈಸೂರು ಸಿಲ್ಕ್ ಸ್ಯಾರೀಸು. ನನಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ. ಅಮ್ಮನ ಹತ್ರ 3 ಸ್ಯಾರೀಸ್ ಇತ್ತು. ಅಮ್ಮ ಉಡ್ತಾನೆ ಇರಲಿಲ್ಲ, ಹಾಗೆ ಇಟ್ಟಿದ್ರು. ಸೊ ನಾನು ಗೋಲ್ಡನ್ ಕಲರ್ ಬ್ಲೌಸ್ ಜೊತೆಗೆ ಪೇರ್ ಮಾಡಿ ಉಟ್ಕೋತೀನಿ ಅಂತ ಹೇಳಿ ಎತ್ತಕೊಂಡು ಬಂದಿದ್ದೀನಿ. ನೀವು ತುಂಬಾ ರಿಕ್ವೆಸ್ಟ್ ಮಾಡಿದ್ರಿ ನಿಮ್ಮ ಅಮ್ಮನ ಹತ್ರ ಎತ್ತಕೊಂಡು ಬಂದಿರೋ ಸ್ಯಾರೀಸ್ ಕೂಡ ನಮಗೆ ತೋರಿಸಿ ಅಂತ. ಈ 3 ಸ್ಯಾರೀಸು ನಾನು ಇನ್ನೂ ಒಂದ್ಸಲನೂ ಉಟ್ಟಿಲ್ಲ. ಯಾವುದೂ ಅಕೇಶನ್ನೇ ಬರ್ತಾ ಇಲ್ಲ ಉಡೋಕ್ಕೆ. ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಉಡೋಣ ಅಂತ.
ಈ ಸಾರಿ ಅಪ್ಪಾಜಿ ಅಮ್ಮಂಗೆ ನಮ್ಮ ಅಣ್ಣ ಹುಟ್ಟಿದಾಗ ನಾಮಕರಣಕ್ಕೆ ಅಂತ ಕೊಡಿಸಿದ್ದು. ಇದು ರೆಡ್ ಕಲರ್ ಇದೆ. ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ರೆಡ್ ಕಲರ್ ಗೊತ್ತಾಗ್ತಿದೆಯೋ ಇಲ್ವೋ, ಬಟ್ ಇದೊಂಥರ ಡಾರ್ಕ್ ರೆಡ್ಡು. ಈಗಂತೂ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗೋಗಿದೆ. ಸೊ ಹಳೆ ಮೈಸೂರು ಸಿಲ್ಕ್ ಸ್ಯಾರೀಸ್ನ ನಾವು ಹೊಸದಾಗಿ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನಾವೇ ಹುಡ್ಕೋಬೇಕಾಗಿದೆ. ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಟಿಪಿಕಲ್ ಸ್ಯಾರೀಸ್ ಇರುತ್ತೆ. ಬಟ್ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬ್ರೌನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದ್ರ ಮೇಲೆ ಪೂರ್ತಿ ಸ್ಟ್ರೈಪ್ಸ್ ಇದೆ ಗೋಲ್ಡನ್ ಕಲರ್ದು, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಅಣ್ಣನ ಫಸ್ಟ್ ಇಯರ್ ಬರ್ಡೇಗೆ ಅಪ್ಪಾಜಿ ಅಮ್ಮಂಗೆ ಗಿಫ್ಟ್ ಕೊಟ್ಟಿದ್ದು. ಅವತ್ತಿನ ದಿನ ಉಟ್ಕೊಂಡಿದ್ರು. ಫೋಟೋಸಲ್ಲೆಲ್ಲ ನಾವು ಈಗಲೂ ನೋಡ್ತಿರ್ತೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮಂಗೆ ಅವತ್ತು ಉಟ್ಕೊಂಡಾಗ. ಇದ್ರ ಕುಚ್ಚು ಕೂಡ ಅಮ್ಮ ತುಂಬಾ ಚೆನ್ನಾಗಿ ಹಾಕ್ಸಿದ್ದಾರೆ ನೀಟಾಗಿ. ಇದ್ರ ಗೋಲ್ಡನ್ ಕಲರ್ ಬಾರ್ಡರ್ ಎಲ್ಲ ಒಂಥರ ಆ್ಯಂಟಿಕ್ ಟೈಪ್ ಆಗೋಗಿದೆ. ಬಟ್ ಇವಾಗ ಅದೇ ಟ್ರೆಂಡ್ ಇರೋದು, ಆ್ಯಂಟಿಕ್ ಗೋಲ್ಡನ್ ಲುಕ್ಕು. ಸೊ ಇದ್ರ ಮೇಲೆ ಜ್ಯುವೆಲ್ರೀಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಅಮ್ಮಂದು ಅಥವಾ ಅಜ್ಜಿದು ಯಾವುದಾದ್ರೂ ಹಳೆ ಮೈಸೂರು ಸಿಲ್ಕ್ ಸ್ಯಾರಿ ಇದ್ದರೆ ಪ್ಲೇನ್ ಗೋಲ್ಡನ್ ಬ್ಲೌಸ್ ಜೊತೆಗೆ ಪೇರ್ ಮಾಡಿ ಉಟ್ಕೋಬೋದು. ಈಗಂತೂ ತುಂಬಾ ಟ್ರೆಂಡಲ್ಲಿದೆ. ಇದ್ರ ಸೆರಗು ಕೂಡ ಟಿಪಿಕಲ್ ಮೈಸೂರು ಸಿಲ್ಕ್ ಸ್ಯಾರಿಗಿಂತ ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ನೆಕ್ಸ್ಟ್ ಯಾವುದಾದ್ರೂ ಅಕೇಶನ್ ಬಂದಾಗ ನಾನು ಇದನ್ನು ಉಟ್ಟಾಗ ಫೋಟೋಸ್ ಅಥವಾ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಈ 3 ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ನನ್ನ ಫೇವ್ರೇಟು ಈ ಬ್ಲೂ ಕಲರು. ಇದು ವಾಟರ್ ಪ್ರೂಫ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಕೂಡ ಅಮ್ಮಂಗೆ ಅಪ್ಪಾಜಿ ಕೊಡಿಸಿದ್ದು. 10ನೇದೋ 12ನೇದೋ ವರ್ಷದ ಆ್ಯನಿವರ್ಸರಿ ಕೊಡಿಸಿದ್ರಂತೆ. ಅಮ್ಮ ಈಗ ಉಡೋದೇ ಇಲ್ಲ. ಇದು ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ, ನನಗಂತೂ ತುಂಬಾ ಇಷ್ಟ. ಇದ್ರ ಬಾರ್ಡರಲ್ಲಿ ಡಾರ್ಕ್ ಬ್ಲೂ ಕಾಂಟ್ರಾಸ್ಟ್ ಕಲರ್ ಕೂಡ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಸಿಲ್ಕಿ ಸಾಫ್ಟ್ ಇದೆ ಇದು ಸ್ಯಾರಿ. ಇದ್ರ ಮೇಲೆ ನೀರು ಹಾಕಿ ಕೂಡ ಟೆಸ್ಟ್ ಮಾಡ್ಬೋದು. ಒಂಚೂರು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಕಂಪ್ಲೀಟ್ಲಿ ವಾಟರ್ ಪ್ರೂಫು. ಆವಾಗ ಆ ಟೈಪ್ ಸ್ಯಾರೀಸ್ ಟ್ರೆಂಡಲ್ಲಿತ್ತು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಕಾಂಟ್ರಾಸ್ಟ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಸೊ ಇದಕ್ಕೆ ಸ್ಕೈ ಬ್ಲೂಗೆ ಡಾರ್ಕ್ ಬ್ಲೂ ಕಾಂಟ್ರಾಸ್ಟ್ ಇರೋದ್ರಿಂದ ಇನ್ನೂ ಜಾಸ್ತಿನೇ ಇಷ್ಟ. ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಬಗ್ಗೆ ಚೆನ್ನಾಗಿ ಐಡಿಯಾ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ, ಎಲ್ಲಿ ಅಫೋರ್ಡೆಬಲ್ ರೇಟ್ಸ್ಗೆ ಒಳ್ಳೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ಅಂತ. ನಿಮಗೆ ಈ 3 ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ನಿಮಗೂ ನಂತರ ಮೈಸೂರು ಸಿಲ್ಕ್ ಸ್ಯಾರೀಸ್ ಮೇಲೆ ತುಂಬಾ ಇಷ್ಟ ಇದ್ದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನನಗೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದೋದು ಅಂದರೆ ತುಂಬಾ ಇಷ್ಟ. ಈಗ ನಾನು ತೋರಿಸ್ತಾ ಇರೋ ಕೊನೆ ಸ್ಯಾರಿ ಕಾಂಜಿಪುರಂ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಬಟ್ ಇದ್ರ ಮೇಲಿರೋ ಪ್ರಿಂಟು ಸ್ವಲ್ಪ ಬನಾರಸಿ ಟೈಪ್ ಇದೆ. ಸೊ ಇದು ಎರಡರದ್ದು ಫ್ಯೂಷನ್ ಟೈಪ್ ಸ್ಯಾರಿ. ಇದು ಅಪ್ಪಾಜಿ ಅಮ್ಮಂಗೆ ಕೊಡಿಸಿದ್ದು. ಆಗಿನ ಕಾಲದಲ್ಲೇ ಇದಕ್ಕೆ 12,000 ಕಾಸ್ಟ್ ಇತ್ತು. ಸೊ ತುಂಬಾ ಗ್ರ್ಯಾಂಡ್ ಸ್ಯಾರಿ. ಆವಾಗ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ರು ಅಮ್ಮ. ಬಟ್ ಈಗ ಇದ್ರ ಟ್ರೆಂಡಲ್ಲಿಲ್ಲ ಅಂತ ಉಡ್ತಾ ಇಲ್ಲ. ನನಗೆ ತುಂಬಾ ಇಷ್ಟ ಆಗಿದೆ ಈ ಸ್ಯಾರಿ. ಇದನ್ನೇನಾದರೂ ಬೇರೆ ಥರ ಲೆಹೆಂಗಾ ಅಥವಾ ಏನಾದರೂ ಮಾಡ್ಬೋದಾ ಅಂತ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎತ್ತಕೊಂಡು ಬಂದಿದ್ದೀನಿ. ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಈ ಸ್ಯಾರಿಯಿಂದ ಏನು ಮಾಡ್ಬೋದು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಇದು ಚಿತ್ರದುರ್ಗದಲ್ಲೇ ತೊಗೊಂಡಿದ್ದು. ಹೇಗಿತ್ತು ಇವತ್ತಿನ ಈ 13 ಸ್ಯಾರಿ ಕಲೆಕ್ಷನ್ ವಿಡಿಯೋ? ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಬೋದು. ಹಾಗೆಯೇ ಈ ವಿಡಿಯೋನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫ್ರೀಯಾಗಿ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಿಮಗೆ ನನ್ನ ಅನಾರ್ಕಲಿ ಡ್ರೆಸ್ ಕಲೆಕ್ಷನ್ ಕೂಡ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.